ಜೊತೆ ಭಾಳ ವರ್ಷದ ಜೊತೆಗಿದ್ದಾರೆ. ಅವರೇ ಗುರುಗಳು ನಮಗೆ. ನಾನು ಹಾಗೆ ಹೇಳ್ತೇನೆ, ಒಳ್ಳೆಯದಾಗಿದೆ. ಈಗ ಅವ್ರ ಸ್ಟೇಟಸ್ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಇನ್ನೇ ದೊಡ್ಡದಾಗಿ ಬೆಳೀಲಿ ಅಂತ ನಾನು. ಸರ್, ನೀವು ಒಂದೆರಡು ಮಾತು ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಜನರ ಸಮಕ್ಷಮ, ಅಭಿಮಾನಿಗಳ ಸಮಕ್ಷಮ, ಗಣ್ಯರ ಸಮಕ್ಷಮ ಬರ್ತ್ಡೇ ಮಾಡ್ಕೊಳ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? 58 ಅಥವಾ 28? 28 ಬರ್ತಲ್ಲಿ 58, ಹಂಗೆಲ್ಲ ಕರ್ಕೊಂಡು 62 ಡೇಟ್ ಆಫ್ ಬರ್ತಲ್ಲ 58 ಇದೆ. ಓಕೆ, ನಾನೀಗ 58ನೇ ಬರ್ಡೇ ಆಚರಣೆ ಮಾಡ್ಕೊತ ಇದ್ದೀನಿ ಅಂದರೆ ನಾನು ಮಾಡ್ಕೊತಾರಲ್ಲ, ನನ್ನ ಅಭಿಮಾನಿಗಳು ನನಗೆ ಪ್ರತಿ ವರ್ಷ ಮಾಡ್ಕೊಂಡ್ಬರ್ತಾವ್ರೆ. ನಾನು 50 ವರ್ಷದಲ್ಲೇ ಸ್ಟಾಪ್ ಮಾಡಬೇಕು ಅಂತಂದ್ರೆ ಇವರು ನಮ್ಮ ಫಾಲೋವರ್ಸ್ ನಾನು ಬಿಡ್ತಾ ಇಲ್ಲ. ಉದ್ದೇಶ ಏನಂತಂದರೆ, ಪ್ರಸನ್ನ ಕುಮಾರ್ ಸಾಹೇಬರು ನನಗೆ ಒಂದು ಅವಕಾಶ ಕೊಟ್ಟರು. ಅವಕಾಶದಲ್ಲಿ ಮಾಡಿದ ಹೆಸರನ್ನ ಜನ ನನ್ನ ಮರ್ಯಾದೆ ಇವತ್ತು ನಾನು ಕಾಪಾಡ್ಕೊಂಡು ಹೋಗ್ತಾವೆ. ಕಾರಣ ಏನಂತಂದರೆ ನನಗೊಂದು ಅಧಿಕಾರ ಸಿಕ್ತು. ಅಧಿಕಾರದಿಂದ ಮಾಡಿದ ಕೆಲಸಕ್ಕೆ ಇವತ್ತು ಸಾರ್ಥಕವಾದ ಕೆಲಸನ ಜನ ನನಗೆ ತೋರಿಸ್ತಾ ಇದ್ದಾರೆ. ಅದು ನನಗೆ ಹೆಮ್ಮೆ ಆಗ್ತದೆ. ಬಿಡುಗಡೆ ಮಾಡಿ ನನಗೆ ನಾನು ಬಂದಿದ್ದು ಬಸವಲಿಂಗಪ್ಪನವರ ತತ್ವ ಸಿದ್ಧಾಂತಗಳಲ್ಲಿ ಬಂದಂಥ ನಾನು ಹಿಂದಿನಿಂದನೂ ನನಗೇನಂತಂದರೆ ಸ್ವಲ್ಪ ನಾನು ಕಷ್ಟದಲ್ಲಿ ಬೆಳೆದವನು. ನಾನು ತುಂಬ ನಮ್ಮ ತಂದೆ ತಾಯಿ ಕೂಲಿ ಮಾಡಿ ನಮ್ಮನ್ನು ಓದಿಸಿರ್ತಾನೆ. ಆ ಪರಿಸ್ಥಿತಿನ ನಾವು ಅರಿವು ಮಾಡಿದಂಥ ವರ್ಷದಲ್ಲಿ ನನಗೂ ಸಿಕ್ಕಿದಂಥ ಅವಕಾಶದಲ್ಲಿ ನಾನು ಏನಾದರೂ ಮಾಡಿ ಅಟ್ಲೀಸ್ಟ್ ಏನು ಕೆಳವರ್ಗದ ಜನನ ಏನಾದರೂ ಮೇಲೆ ಎತ್ತಕ್ಕೆ ನಾವು ಏನೋ ಶ್ರಮ ಪಡಬೇಕು ಅನ್ನೋ ಥರ ಅವತ್ತಿಂದ ತಯಾರಿ ಮಾಡಿಕೊಂಡು ಬರ್ತಾ ನಮಗೆ ಸರ್ಕಾರದಿಂದ ಸಿಗೋಂಥ ಸೌಲಭ್ಯಗಳು ನಮ್ಮ ಜನಕ್ಕೆ ನಾವು ಕೊಡ್ತಾಯಿದ್ರು. ಅದು ಸಾಕಾಗ್ತಾ ಇರಲಿಲ್ಲ. ಆದರೂ ಸಹ ನಾವು ಬೀರಿ ಹೋರಾಟ ಮಾಡ್ಕೊಂಡ್ಬರ್ತಾ ಇದ್ವಿ. ನಂತರ ದಿನಗಳಲ್ಲಿ ಅಧಿಕಾರ ಸಿಕ್ಕಿದಾಗ ಅಧಿಕಾರದ ಸಿಕ್ಕಂಥ ಎಷ್ಟೆಲ್ಲ ಸ್ಕೀಮ್ಸ್ ಇದೆ ಅಷ್ಟೆಲ್ಲ ಅವಕಾಶ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಕೆಲವೇ 8-10 ವರ್ಷಗಳಿಂದಲೂ ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳು, ನ್ಯಾಷನಲ್ಸ್ ಬ್ಯಾಂಕ್ಗಳು ನಮ್ಮ ಜನಕ್ಕೆ ಸಾಲಾಗಿಲ್ಲ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಾವೇ ಒಂದು ಸ್ವಂತ ಜಿಪ್ಪರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಇವತ್ತು ನಮಗೆ 2600 ಜನ ಇವತ್ತು ಷೇರ್ದಾರ ಇದ್ದಾರೆ. ಅದರಲ್ಲಿ ಹೆಚ್ಚಿಗೆ 90% ಎಲ್ಲ ಮಹಿಳೆಯರೇ ಇರೋದಕ್ಕೆ ನಾವು ಶ್ರೀಶಕ್ತಿ ಗುಂಪುಗಳು ನಮ್ಮಲ್ಲಿ 68 ಹುಟ್ಟಾಗ್ದೆ ನಾನು ಇವತ್ತು 90% ಜನ ಏನು ಜನ ಇದ್ದಾರೋ ಅವರಿಗೆ ನಾವು ನೇರವಾಗಿ ಸಾಲ ಕೊಟ್ಟಿದ್ದೇವೆ. ಏನಂದರೆ ಆಧಾರ್ ಕಾರ್ಡು, ID ಕಾರ್ಡು ಅಷ್ಟು ಬಿಟ್ಟರೆ ಅವ್ರ ಹತ್ರ ಏನಿಲ್ಲ. ಆಲ್ಮೋಸ್ಟ್ 90% ಬಾಡಿಗೆ ಬಂದಿದ್ದಾರೆ. 10% ಸ್ವಂತ ಮನೆ ನಿಂತು ಸಹ ಇವತ್ತು ಏನು ಜಿಪ್ಪರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ 7 ವರ್ಷ ಅವರಲ್ಲಿ ಏನು ಇವತ್ತು ಜನಕ್ಕೆ ಕೊಡ್ತಾ ಇದೆಯೋ ಅದರಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಗ್ತದೆ. ಬಸವಲಿಂಗಪ್ಪನವರು, ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇಂಥ ಸೇವೆಗಳು ನಾವು ಮಾಡಿ ತೋರಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ.